ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ದೇವ್ರ ದಯದಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಗಳ ಸ್ಕೂಲಲ್ಲಿ ರಿಸಲ್ಟ್ ಡೇ ಇತ್ತು. ಹಾಗೆಯೇ ನಾವು ಊರಿಗೆ ಬೇರೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಅದಕ್ಕಿಂತ ಮುಂಚೆ ರಿಸಲ್ಟ್ ಮುಗಿಸ್ಕೊಂಡ್ಬಿಡೋಣ. ಬೇಗ ಹೋದರೆ ಅಂದರೆ ಅದು ತುಂಬ ಕ್ಯೂ ಇರುತ್ತಲ್ವ, ಬೇಗ ಹೋದರೆ ನಾವು ಫಸ್ಟ್ಗೆ ರಿಸಲ್ಟ್ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೊರಡೋಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 8:30ಗೆ ನಾವು ಅಲ್ಲಿ ಹೋಗಿದ್ವಿ. ಆದರೆ ಅಲ್ಲಿ ವಾಚ್ಮನ್ ಹೇಳಿದ್ರು, ನೀವು ಬಂದಿದ್ದು ತುಂಬ ಬೇಗ ಆಯಿತು, 9 ಗಂಟೆ ಮುಂಚೆ ರಿಸಲ್ಟ್ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳಿದ್ರು. ಇನ್ನೂ ಅರ್ಧ ಗಂಟೆ ಟೈಮ್ ಇದೆಯಲ್ವಾ, ಸೊ ಬ್ರೇಕ್ಫಾಸ್ಟ್ ಒಂದು ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ನಿಯರ್ ಬೈ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಬಿಟ್ವಿ. ಸೊ ಅದಾದಮೇಲೆ ಊರಿಗೆ ಹೊರಟು ಆಲ್ಮೋಸ್ಟ್ ಆನ್ ದಿ ವೇ ಮಧ್ಯಾಹ್ನದ ಊಟ ಕೂಡ ಈ ಸುರಭಿ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ. ಸೊ ಊರಿಗೆ ಏನಕ್ಕೆ ಹೋಗ್ತಾ ಇರೋದು ಅಂದರೆ, ನಾನು ಆಲ್ರೆಡಿ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಒಂದು ಫಂಕ್ಷನ್ ಇದೆ ಊರಲ್ಲಿ ಅಂತ. ಅದು ಏನು ಅಂದರೆ ನನ್ನ ತಮ್ಮಂದು ಮದುವೆ ಇರೋದು ನೆಕ್ಸ್ಟ್ ಮಂತ್. ಬಟ್ ಏನಂದರೆ ನನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ಸ್ಗೆಲ್ಲ ಒಂದು ಸ್ವಲ್ಪ ಇನ್ವಿಟೇಷನ್ ಕೊಡೋದಿತ್ತು. ನನ್ನ ಪಪ್ಪನಿಗೆ ಏನಂದರೆ ಒಬ್ರಿಗೆ ಕಷ್ಟ ಆಗುತ್ತೆ ಅಷ್ಟು ದೂರ ಹೋಗೋಕ್ಕೆ. ನಿಮ್ಗೆ ಗೊತ್ತಿರುತ್ತೆ, ಮನೇಲಿ ಮದುವೆ ಇದ್ದರೆ ಇನ್ವಿಟೇಷನ್ ಎಲ್ಲ ಕೊಡೋದು ಎಷ್ಟು ದೊಡ್ಡ ಕೆಲಸ ಅಂತ. ನಿಯರ್ ಬೈ ಆದರೆ ಹೋಗ್ಬಿಟ್ಟು ಬರ್ಬೋದು. ಇದು ಒಬ್ರೊಬ್ರು ಮನೆ ಒಂದೊಂದು ಕಡೆ ಇರುತ್ತೆ, ಅಲ್ಲದೆ ಕೆಲವ್ರದ್ದು ಮನೆ ಕೂಡ ಎಲ್ಲಿ ಅಂತ ಗೊತ್ತಿರಲ್ಲ. ಸೊ ಪಪ್ಪನಿಗೆ ಬೇರೆ ಏಜ್ ಆಯ್ತಲ್ವ, ಅಷ್ಟೆಲ್ಲ ಹೋಗಿ ಇನ್ವಿಟೇಷನ್ ಕೊಡೋಕ್ಕಾಗಲ್ಲ ಅವ್ರಿಗೆ. ಆ್ಯಂಡ್ ತಮ್ಮ ಏನಂದರೆ ಅವನು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ, ಇವಾಗ ರಜೆ ಹಾಕೋಕ್ಕಾಗಲ್ಲ ಅವನಿಗೆ. ರಜೆ ಹಾಕಿದ್ರೆ ನೆಕ್ಸ್ಟ್ ಮದುವೆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅವನಿಗೂ ರಜೆ ಸಿಗ್ತಾ ಇರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಹತ್ರ ಹೇಳಿದರು ನಮ್ಮ ಪಪ್ಪ, ಇನ್ ಕೇಸ್ ನೀವು ಯಾವತ್ತಾದರೂ ಊರಿಗೆ ಬರೋದಾದರೆ ಹೇಳಿ, ಆವಾಗಲೇ ಇನ್ವಿಟೇಷನ್ ಕೊಡೋಣ ಅಂತ. ಅದಕ್ಕೆ ನನ್ನ ಹಸ್ಬೆಂಡು, ನೀವೇನು ಟೆನ್ಷನ್ ತೊಗೋಬೇಡಿ, ನಮ್ಮ ಕಡೆಗೆಲ್ಲ ಏನು ಇನ್ವಿಟೇಷನ್ ಕೊಡೋದಿದೆ, ನಾವು ಬರ್ತೀವಿ, ಆವಾಗ ಒಟ್ಟಿಗೆ ಹೋಗ್ಬಿಟ್ಟು ಕೊಡೋಣ ಅಂತ ಹೇಳಿದರು. ಸರಿ ಅಂತ ನಾವು ಒಂದಿನ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ರಿಸಲ್ಟ್ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಡುವಾಗ 9:15 ಆಗಿತ್ತು. ಹಾಗೆಯೇ ಊರಲ್ಲಿ ಮನೆಗೆ ರೀಚ್ ಆಗುವಾಗ ನಾವು ಸಂಜೆ ಒಂದು 5:15 ತನಕ ಆಗಿತ್ತು. ಆಲ್ರೆಡಿ ಜರ್ನಿ ಮಾಡಿ ಸುಸ್ತಾಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಅವತ್ತಿನ ವೀಡಿಯೋನ ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ವೀಡಿಯೋ. ಮದುವೆ ಆದಮೇಲೆ ಶಾಪಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಇವಾಗ ಶಾಪಿಂಗ್ ಹೊರಟಿದ್ದೀವಿ. ಸೊ ನಂದು ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಆಲ್ರೆಡಿ ಆಗಿದೆ. ಒಂದು ಮದುಮಗಳಿಗೆ ಒಂದು ಸೀರೆ ತೊಗೊಳ್ಳೋದಿದೆಯಲ್ವ, ಮದುವೆ ಸೀರೆ ಒಂದು ಶಾಪಿಂಗ್ ಮಾಡೋದಿತ್ತು. ಹಾಗೆಯೇ ನನ್ನ ಮಗಳಿಗೆ ಕೆಲವೊಂದೆಲ್ಲ ಡ್ರೆಸ್ ತೊಗೊಳ್ಳೋದಿತ್ತು. ಸೊ ಅದಕ್ಕೋಸ್ಕರ ಇವಾಗ ಹೊರಟಿದ್ದೀವಿ. ಹಾಗೆಯೇ ಒಂದು ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಳ್ಳೋದಿತ್ತು. ಅದಕ್ಕೋಸ್ಕರ ಇಲ್ಲೇ ಆಭರಣ ಜ್ಯುವೆಲ್ಲರ್ಸ್ ಅಂತ ಒಂದಿತ್ತು, ಅಲ್ಲಿಗೆ ಬಂದಿದ್ದೀವಿ. ನಾವು ಮುಂಚೆಯಿಂದಲೂ ಎಲ್ಲ ಇಲ್ಲೇ ಶಾಪಿಂಗ್ ಮಾಡೋದು, ಏನೇ ಗೋಲ್ಡ್ ಶಾಪಿಂಗ್ ಇದ್ದರೂ ಇಲ್ಲೇ ಮಾಡೋದು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಗಿಫ್ಟ್ ಏನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇವಾಗಲೇ ನಾನು ಅದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಬೇರೆಯವರು ವೀಡಿಯೋ ನೋಡ್ತಾ ಇರ್ತಾರೆ, ಗೊತ್ತಾಗ್ಬಿಡುತ್ತೆ ಏನು ಗಿಫ್ಟು ಅಂತ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಗೋಲ್ಡ್ ಎಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅದನ್ನು ಆದಮೇಲೆ ನಂದು ಮಗಳದು ಬಟ್ಟೆ ಶಾಪಿಂಗ್ ಎಲ್ಲ ಮಾಡೋದಿತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿಂದ ವಾಪಸ್ ಬರುವಾಗಲೇ ತುಂಬ ಲೇಟಾಗಿತ್ತು ನೈಟು. ಸೊ ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ವೀಡಿಯೋ. ಸೊ ಇವತ್ತು ನಾವು ಕೊಲ್ಲೂರು ಟೆಂಪಲ್ಗೆ ಹೊರಟಿದ್ದೀವಿ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ನಾವು ತುಂಬ ಜನ ಇರೋದ್ರಿಂದ ಕೆಲವರು ಕಾರಲ್ಲಿ ಹೋಗ್ತಾ ಇದ್ದೀವಿ, ಇನ್ನು ಕೆಲವರು ಬಸ್ಸಲ್ಲಿ ಹೋಗೋದು ಅಂತ. ಸೊ ಅದಕ್ಕೆ ನಮ್ಮ ಪಪ್ಪ ಮತ್ತು ತಮ್ಮ ಬಸ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಸೊ ಇವಾಗ ಬೆಳಗ್ಗೆ ಹೊರಟಿದ್ದೀವಿ ಕೊಲ್ಲೂರು ಟೆಂಪಲ್ಗೆ. ಸಿಕ್ಕಾಪಟ್ಟೆ ಬಿಸಿಲು, ಅಲ್ಲದೆ ಸಿಕ್ಕಾಪಟ್ಟೆ ಸೆಕೆ, ತಡ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಸೆಕೆ ಇಲ್ಲಿ. ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಅಲ್ಲೂ ತುಂಬ ಸೆಕೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಿಕಾಸ್ ನಾವು ಮೇಲ್ಗಡೆ ಫ್ಲೋರಲ್ಲಿ ಇದ್ದಿದ್ದರಿಂದ ಅಲ್ಲಿ ಜಾಸ್ತಿ ಸೆಕೆ ಆಗ್ತಾಯಿತ್ತು ನಮಗೆ. ಬಟ್ ಇಲ್ಲಿದ್ದು ಬಿಸಿಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿದು ಏನೂ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ, ಅಷ್ಟು ಸೆಕೆ ಇದೆ. ಸೊ ನಾವಲ್ಲಿ ರೀಚ್ ಆಗುವಾಗಲೇ ತುಂಬ ಲೇಟಾಗಿತ್ತು, ಬಿಕಾಸ್ ಹೊರಟಿದೆ ಒಂದು ಸ್ವಲ್ಪ ಲೇಟು. ಅಲ್ಲದೆ ಪಪ್ಪ ಮತ್ತು ತಮ್ಮ ಬಸ್ಸಲ್ಲಿ ಬಂದಿರೋದ್ರಿಂದ ನಾವು ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬಂತು, ಬಿಕಾಸ್ ಅವ್ರು ರೀಚ್ ಆಗಿ ತುಂಬ ಲೇಟು. ಸೊ ಅದಕ್ಕೆ ಒಂದು ಅರ್ಧ ಗಂಟೆ ಜಾಸ್ತಿ ವೆಯ್ಟ್ ಮಾಡಿದ್ದೀವಿ ನಾವಲ್ಲಿ, ಬಿಕಾಸ್ ಒಳಗಡೆ ಹೋಗುವಾಗ ಒಟ್ಟಿಗೆ ಹೋಗಬೇಕಿತ್ತು. ಅಲ್ಲೇನೆಂದರೆ ಒಂದು ರಜೆ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅದರಿಂದ ಏನಂದರೆ ಈ 3 ಟೈಪ್ಸ್ ಅಲ್ಲಿ ಕ್ಯೂ ಥರ ಇತ್ತು. ಅಂದರೆ ಒಂದು ಫ್ರೀ ದರ್ಶನ ಅಂತಿತ್ತು, ಅದು ಸಿಕ್ಕಾಪಟ್ಟೆ ರಶ್ಶು. ಇನ್ನೊಂದು ಶೀಘ್ರ ದರ್ಶನ ಅಂತಿತ್ತು, ಇನ್ನೊಂದೇನೆಂದರೆ ಡೈರೆಕ್ಟ್ ದರ್ಶನ ಅಂತಿತ್ತು. ಸೊ ನಾವೇನು ಮಾಡಿದ್ವಿ ಅಂದರೆ, ಶೀಘ್ರ ದರ್ಶನ ಅಂದರೆ 100 ರೂಪೀಸು ಒಬ್ಬರಿಗೆ. ಸೊ ಅದನ್ನು ಚೂಸ್ ಮಾಡಿದ್ವಿ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪಪ್ಪನವ್ರಿಗೂ ವೆಯ್ಟ್ ಮಾಡಿದ್ವಿ. ಇನ್ನೊಂದು ಡೈರೆಕ್ಟ್ ದರ್ಶನ ಅಂತಿತ್ತು. ಸೊ ಅದೇನೆಂದರೆ ಇಬ್ಬರಿಗೆ 500 ರೂಪಾಯಿ. ಸೊ ಅದು ಬೇಡ, ಯಾಕಂದರೆ ಶೀಘ್ರ ದರ್ಶನನೇ ಒಂದು ಸ್ವಲ್ಪ ಖಾಲಿ ಅಂತ ಇತ್ತು. ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಶೀಘ್ರ ದರ್ಶನಕ್ಕೆ ಹೋದ್ವಿ.
ಸೊ ಶೀಘ್ರ ದರ್ಶನಕ್ಕೆ ಹೋಗಿರೋದ್ರಿಂದ ದರ್ಶನ ಒಂದು ಸ್ವಲ್ಪ ಬೇಗನೆ ಆಯಿತು. ಅದಾದಮೇಲೆ ಮಧ್ಯಾಹ್ನದ್ದು ಊಟ ನಾವು ಅಲ್ಲೇ ಮಾಡ್ಕೊಂಡ್ಬಿಟ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಸಿಂಪಲ್ ಆಗಿದ್ರು ತುಂಬಾ ಟೇಸ್ಟಿ ಅಂತ ಅನ್ನಿಸ್ತು. ದೇವಸ್ಥಾನದ ಪ್ರಸಾದ ಅಂದರೆ ಹಾಗೆ ಅಲ್ವಾ. ಸೊ ಅದಾದಮೇಲೆ ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ನಾವೆಲ್ಲಾದರೂ ಹೊರಗಡೆ ಹೋದರೆ ನಮ್ಗೆ ತುಂಬ ಅಂದರೆ ಅಷ್ಟು ಟೈಮ್ ಸಿಗೋಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ. ಸೊ ಅದಕ್ಕೆ ನಾನು ಎಷ್ಟು ವೀಡಿಯೋ ಶೂಟ್ ಮಾಡಿದ್ದೀನೋ ಅದನ್ನೆಲ್ಲ ನಾನು ಒಂದು ವ್ಲಾಗ್ ಥರ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಲ್ಲದೆ ನಾನು ಒಂದು ಸ್ವಲ್ಪ ದಿನ ಊರಲ್ಲೇ ಇರೋದ್ರಿಂದ ಇಲ್ಲಿದೆ ವಿಡಿಯೋ ಆದಷ್ಟು ನಿಮಗೆ ಜಾಸ್ತಿ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.